ಆಕಾಂಕ್ಷ ಊರಿನ ಹುಡುಗರ ಜೊತೆ ಕ್ರಿಕೆಟ್ ಕಲಿಯಕ್ಕೆ ಶುರು ಮಾಡ್ತಾಳೆ. ಆದ್ರೆ ಆ ಹುಡುಗರು ಕ್ರಿಕೆಟ್ ಕಲಿಸೋ ನೆಪದಲ್ಲಿ ಅವಳ ಮೇಲೆ ಕೆಟ್ಟ ದೃಷ್ಟಿ ಹಾಕ್ತಾ ಇದ್ರು. ಇದರ ಮಧ್ಯೆ ಏನಾಗ್ತಿದೆ ಅಂತ ಸ್ವಲ್ಪನೂ ಗೊತ್ತಾಗದೆ ಆಕಾಂಕ್ಷ ಪ್ರೆಗ್ನೆಂಟ್ ಆಗೋಗಿದ್ಲು. ಇದರಿಂದ ಅವಳ ಅಪ್ಪನಿಗೆ ಸಿಕ್ಕಾಪಟ್ಟೆ ಕೋಪ ಬಂದು ಅವಳನ್ನ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ. ಇದೆಲ್ಲ ಹೇಗಾಯ್ತು ಅಂತ ಗೊತ್ತಿಲ್ಲದ ಆ ಬಡಪಾಯಿಗೆ ಎಷ್ಟೊಂದು ಕಷ್ಟ ಆಗಿರ್ಬೇಡ ಅಲ್ವಾ. ಅವಳು ಬೀದಿಗಳಲ್ಲಿ ಅಲೆದಾಡ್ತಾ ಇದ್ಲು. ಆದ್ರೆ ಅವಳ ಕಷ್ಟನ ಕೇಳಕ್ಕೆ ಅಲ್ಲಿ ಯಾರೂ ಇರಲಿಲ್ಲ. ಸ್ವಂತ ಅಪ್ಪ ಕೂಡ ಮನೆಯ ಮರ್ಯಾದೆ ಉಳಿಸ್ಕೊಳ್ಳಕ್ಕೆ ಅಂತ ತನ್ನ ಮಗಳನ್ನೇ ಮನೆಯಿಂದ ಆಚೆ ಹಾಕಿ ತ್ಯಾಗ ಮಾಡಿಬಿಟ್ಟಿದ್ದ. ಆಕ್ಚುಲಿ ಊರಿನ ಕೆಟ್ಟ ಹುಡುಗರ ಕಣ್ಣು ಯಾವಾಗ್ಲೂ ಆಕಾಂಕ್ಷ ಮೇಲೆಯೇ ಇತ್ತು. ಇದೇ ಒಳ್ಳೆ ಚಾನ್ಸ್ ಅಂತ ಅವಳು ಕುಡಿಯೋ ನೀರಿನಲ್ಲಿ ಪ್ರಜ್ಞೆ ತಪ್ಪೋ ಔಷಧಿ ಮಿಕ್ಸ್ ಮಾಡ್ತಾರೆ. ಆಕಾಂಕ್ಷ ಆ ನೀರು ಕುಡಿದ ತಕ್ಷಣ ಪ್ರಜ್ಞೆ ತಪ್ಪಿ ಬಿದ್ದುಬಿಡ್ತಾಳೆ. ಅವಳಿಗೆ ಪ್ರಜ್ಞೆ ಇಲ್ಲದಿದ್ದಾಗ ಆ ರಾಕ್ಷಸರು ಅವಳನ್ನ ತಮಗೆ ಇಷ್ಟ ಬಂದ ಹಾಗೆ ಯೂಸ್ ಮಾಡ್ಕೊಳ್ತಾರೆ. ಆದ್ರೆ ಪಾಪ ಆಕಾಂಕ್ಷಾಗೆ ಈ ಘಟನೆ ಬಗ್ಗೆ ಸ್ವಲ್ಪನೂ ಐಡಿಯಾ ಇರಲಿಲ್ಲ. ಮನೆಯಿಂದ ಆಚೆ ಬಂದ ಮೇಲೆ ಅವಳು ತನ್ನ ಜವಾಬ್ದಾರಿನ ತಾನೇ ಹೊತ್ಕೊಳ್ತಾಳೆ. ಹೊಟ್ಟೆಪಾಡಿಗಾಗಿ ಅವಳು ಒಂದು ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಕ್ಲೀನಿಂಗ್ ಕೆಲಸ ಮಾಡಕ್ಕೆ ಶುರು ಮಾಡ್ತಾಳೆ. ಯಾವ ಆಟ ಅಂದ್ರೆ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಇತ್ತೋ ಅದೇ ಜಾಗದಲ್ಲಿ ಇದ್ಕೊಂಡು ಕೆಲಸ ಮಾಡ್ತಾ ಬೌಲಿಂಗ್ ಕಲಿಯಕ್ಕೆ ಶುರು ಮಾಡ್ತಾಳೆ. ಆಗಿದ್ದೆಲ್ಲ ಮರೆತು ಅವಳು ತನ್ನ ಗುರಿಯ ಕಡೆ ಮುಂದೆ ನುಗ್ತಾಳೆ. ಹಗಲು ರಾತ್ರಿ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿದ್ಮೇಲೆ ಕೊನೆಗೂ ಅವಳು ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಸೆಲೆಕ್ಟ್ ಆಗ್ತಾಳೆ.